ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲರಿಗೂ ಇವತ್ತು ಸಂಡೇ ಸ್ಪೆಷಲ್ ಏನು ಗೊತ್ತಾ, ಕಸನ್ ಬರ್ತ್ಡೇ ಪ್ರಯುಕ್ತ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡ್ ಜೊತೆ ತುಂಬ ದಿನಗಳ ಮೇಲೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಅಂತ ಕೇಳ್ತೀರಾ, ಅವಳು ಅವ್ರ ಮಾವನ ಜೊತೆ ಕಾರಲ್ಲಿ ಹೋಗ್ತಾ ಇದ್ದಾಳೆ. ಇನ್ನು ಟ್ರಾಫಿಕ್ ತುಂಬ ಇದೆ, ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನೋಡೋಣ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಲ್ ಆಫ್ ಏಷ್ಯಾ ಜೊತೆ ಹೇಗಿದೆ ಅಂತ. ಬನ್ನಿ ಹೋಗೋಣ. ನಾನಂತೂ ಈ ಥರ ಬೈಕ್ ರೈಡಲ್ಲಿ ಹೋಗಿ ಬಹಳ ದಿನವೇ ಆಗಿತ್ತು. ನನ್ನ ಮಗಳಿಗೆ ಅವ್ರ ಅಪ್ಪ ಅಂದರೆ ತುಂಬ ಪೊಸೆಸಿವ್ನೆಸ್. ಗಾಡಿ ಮಾತ್ರ ಅವಳು ಅವ್ರ ಅಪ್ಪನ ಜೊತೆಲೇ ಹೋಗಬೇಕು, ನಾನೇ ಹೋಗಬೇಕು, ಅಮ್ಮ ನೀ ಹೋಗಬಾರ್ದು ಅಂತ ತುಂಬ ಹಠ ಮಾಡ್ತಾಳೆ. ಸೊ ಇವತ್ತು ಅವಳು ಮಾವನ ಜೊತೆ ಹೋಗಿದ್ದ ಕಾರಣ ನನಗೆ ಈ ಚಾನ್ಸ್ ಸಿಕ್ತು. ಹೆಲ್ಮೆಟ್ ಅನ್ನೋದು ಒಂದು ಸೇಫ್ಟಿ ರೂಲ್. ನಾವು ಕೂಡ ಆ ಸೇಫ್ಟಿ ರೂಲ್ನ ಫಾಲೋ ಮಾಡಿದ್ದೀವಿ. ನೀವು ಈಗ ನೋಡ್ತಾ ಇರ್ಬೋದು, ನಾನು ಹೆಲ್ಮೆಟ್ ಹಾಕಿದ್ದೀನಿ, ನನ್ನ ಹಸ್ಬೆಂಡು ಹೆಲ್ಮೆಟ್ ಹಾಕಿದ್ದಾರೆ. ನಾವು ಸೇಫಾಗಿ ಗಾಡಿನ ಓಡಿಸ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಹಿ ಈಸ್ ಅ ವೆರಿ ಗುಡ್ ಬೈಕ್ ರೈಡರ್ ಆ್ಯಸ್ ವೆಲ್. ಎಲ್ಲ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿನೇ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಜಾಸ್ತಿ ಇರುತ್ತೆ ಅಂಥೇಳಿ ನಾಯಿಂಡಳ್ಳಿ ರೂಟ್ ತೊಗೊಂಡು ಪೀಣ್ಯ ಕಡೆ ಬರ್ತಾಯಿದ್ವಿ. ಆದರೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಇನ್ನೂ ಸಂಜೆ ಸುಮಾರು 4 ಗಂಟೆ ಸಮಯ ಆದ್ರೂ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಫೈನಲಿ ಆಫ್ಟರ್ ಅ ಲಾಂಗ್ ರೈಡ್ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಮಾಲ್ ಆಫ್ ಏಷ್ಯಾನ ರೀಚ್ ಆದ್ವಿ. ನೋಡಿ ಪಾರ್ಕಿಂಗಲ್ಲಿ ಜಾಗನೇ ಇಲ್ಲ, ಇನ್ನು ಪಾರ್ಕ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಜನ ಇದ್ದಾರೆ. ನಾನು ಹಿಂದೆ ನೋಡ್ತಾ ಇರ್ಬೋದು ಲಿಫ್ಟ್ ಹತ್ರನೇ ಅವರೆಲ್ಲ ನಮಗಿಂತ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಬಂದು ಗಾಡಿ ಪಾರ್ಕ್ ಮಾಡಿರೋರು ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ವೀಕೆಂಡ್ಸ್ ಅಂದ್ರೆ ಹೀಗೆ ಅನ್ಸುತ್ತಲ್ವಾ, ಮಾಲ್ಸ್ ಯಾವಾಗಲೂ ಕ್ರೌಡ್ ಆಗೇ ಇರುತ್ತೆ. ನೋಡಿ ನಾವು ಬೈಕಲ್ಲಿ ಬಂದ್ವಿ, ಸ್ವಲ್ಪ ಬೇಗನೆ ಬಂದ್ವಿ. ನಮ್ಮ ಕಸಿನ್ಸ್ ಎಲ್ಲ ನೋಡಿ ಆಲ್ರೆಡಿ ಬಂದುಬಿಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಕಮಿಂಗ್ ವಿತ್ ಮಾಮಾ? And whom have you come with? ನನ್ನ ಮಗಳಂತೂ ಅವಳ ಕಸಿನ್ ಇದ್ದಾನೆ ಅಂತ ಫುಲ್ ಖುಷಿಯಾಗಿದ್ಲು. ನಾವು ಕಾರ್ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿ ಎಸ್ಕಲೇಟ್ರಲ್ಲಿ ಮೇಲ್ಗಡೆ ಬರ್ತಿದ್ರೆ ಅಂಡರ್ಗ್ರೌಂಡಿಂದ ಹಿಡಿದು 3rd ಫ್ಲೋರ್ವರೆಗೂ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನೀಟಾಗಿ ಎಲ್ಲನೂ ಮೆನ್ಷನ್ ಮಾಡಿದರು. ಮಾಲ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಜಗಮಗಿಸೋಂಥ ಲೈಟ್ಸ್ ಇತ್ತು. ಹಾಗೆ ಮಾಲ್ಸ್ ಅಂದಮೇಲೆ ಶಾಪಿಂಗ್ ಔಟ್ಲೆಟ್ಸ್ಗೇನು ಕಡಿಮೆ ಇರಲ್ಲ. ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಹತ್ರ ಇರೋದ್ರಿಂದ ಮಾಲ್ನ ಫುಲ್ಲು ಡೆಕೋರೇಟ್ ಮಾಡಿದ್ರು. ಗ್ರೀನರಿ ಜೊತೆ ಕ್ರಿಸ್ಮಸ್ ಥೀಮು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಕ್ರೌಡ್ ಇತ್ತು ಅಂದರೆ ನಮಗೆ ಫೋಟೋ ತಕ್ಕೊಳ್ಳೋಕೆ ಸಹ ಜಾಗ ಸಿಗಲಿಲ್ಲ. ಗ್ಯಾಪ್ನಲ್ಲಿ ಇದೊಂದು ಕ್ಯೂಟ್ ಸೆಲ್ಫಿ. ಕರ್ಕೊಂಡು ಹೋಗ್ತಾ ಇದೆಯಾ ಕಂದ ನಿನ್ನ ಕಸಿನ್ನ? ಮಾಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡಿ ನನ್ನ ಮಗಳು ಅವಳ ಕಸಿನ್ ಜೊತೆ ಎಷ್ಟು ಎಕ್ಸೈಟೆಡಾಗಿ ಹೋಗ್ತಾ ಇದ್ದಾಳೆ ಅಂತ. ನಾವು ಹಿಂದೆ ಬರ್ತಿದ್ದೀವಿ ಅನ್ನೋ ಗಮನ ಕೂಡ ಇಲ್ಲದೆ ಅವರಿಬ್ಬರದೇ ಸ್ಟೋರಿ ಮಾತಾಡಿಕೊಂಡು ಮಾಲಲ್ಲಿ ಏನೇನು ಕಾಣಿಸುತ್ತೆ ಏನೇನಿದೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಈ ಥರ 1-2 ತೀಟೆ ಮಕ್ಕಳು ಬಂದುಬಿಟ್ರೆ ಸೈಲೆಂಟಾಗಿರೋ ಮಕ್ಕಳನ್ನೂ ತೀಟೆ ಮಾಡೋದು ಹೇಗೆ ಅಂತ ಕಲಿಸ್ಬಿಡ್ತಾರೆ. ಜಾಕ್ಸನ್ ಜೋನ್ಸ್ಗೆ ನಾವು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಬಾಯ್ಸ್ಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ಇಡಲಾಗಿದೆ. ನಮ್ಮ ಪುಟ್ಕಂಡ್ ನಮ್ಮನ್ನ ಮುನ್ಸಾಟ ನೋಡಿ. ಇಲ್ಲಿ ಯಾಕೆ ವಿಜಿಷ ಅಳ್ತಾ ಇರೋದು ನೀನು? ಹಾಗೂ ಹೀಗೋ ನನ್ನ ಮಗಳನ್ನ ಕನ್ವಿನ್ಸ್ ಮಾಡಿ ಸೈಲೆಂಟ್ ಮಾಡಿಸೋಷ್ಟೊತ್ತಿಗೆ ನಮ್ಮ ಪುಟ್ಟ ಹುಡುಗಂಗೆ ಪಿಕಾಚು ಟೀ ಶರ್ಟೇ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದ. ವೈಟ್ ಕಲರ್ ಟೀ ಶರ್ಟ್ ತುಂಬ ಇದೆ ಅಂತ ಅವ್ರ ಅಮ್ಮ ಎಷ್ಟು ಹೇಳಿದ್ರು ಕೇಳೋಕೆ ರೆಡಿ ಇರಲಿಲ್ಲ. ಯಾವ ಟೀ ಶರ್ಟು ನಿಂಗೆ ತುಂಬ ಇಷ್ಟ? ತೋರಿಸು ಬಾ ನನಗೆ. ಪಿಕಾಚುನಾ? ಎಲ್ಲಿದೆ ತೋರಿಸು. పికాచు జాకెట్ ఉందండి చూడు. ನೋಡಿ ಇಲ್ಲಿ ನಾವು ಮದರ್ ಕೇರಿಗೆ ಬಂದಿದ್ದೀವಿ. ಇಲ್ಲಿ ನನ್ನ ಮಗಳು ಡಾಲ್ಸ್ನ ನೋಡಿಬಿಟ್ಲು. ಈ ಡಾಲ್ಸ್ನ ನೋಡಿ ನನಗೆ ಈ ಡಾಲ್ಸ್ ಕೊಡಿಸು ಅಂತ ಕೂತ್ಕೊಂಡಿದ್ದೆ. ಆಲ್ಮೋಸ್ಟ್ ಇದರಲ್ಲಿರೋ ಎಲ್ಲ ಟಾಯ್ಸು ಅವಳ ಹತ್ರ ಇದೆ.
ಆದ್ರೂ ಡಾಲ್ಸ್ ಬೇಕು ಅಂತ ಹೇಳಿ ಬಂದಿದ್ದಾಳೆ. ಅವಳದೇ ಎಕ್ಸ್ಪ್ಲೋರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅವನಿಗೆ ಅಲ್ಲಿ ಹೋಗಿ ಏನು ತೊಗೊಳ್ಳೋದು ಅಂತ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಇನ್ನು ಇಲ್ಲಿ ವೆರೈಟಿ ಆಫ್ ಕಿಡ್ಸ್ ವೇರ್ ಕೂಡ ಸಿಗತ್ತೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಹೈಲಿ ಪ್ರೈಸ್ಡ್. ಓ, ಇತ್ತು ಅಭಿಜಿಶ್ ಹತ್ರ ವಾಕರು ಸೇಮ್ ಲೈಕ್ ದಿಸ್, ಬಟ್ ಯೋರ್ಸ್ ವಾಸ್ ಬ್ಲೂ ಇನ್ ಕಲರ್. ನೋಡಿ, ಮಕ್ಕಳಿಗಾಗಿ ಈ ವಿಂಟರ್ ಸೀಸನ್ಗೆ ಯೂಸ್ ಮಾಡಲೇಬೇಕಾದಂಥ ಸಾಕ್ಸ್, ಕ್ಯಾಪ್ಸ್ ಎಲ್ಲ ಇದೆ. ಇದ್ರ ಜೊತೆಗೆ ಕ್ಯೂಟ್ ಶೂಸ್, ಸ್ಯಾಂಡಲ್ಸ್ ಎಲ್ಲ ಇದೆ. ಹೆಣ್ಮಕ್ಳಿಗಿರೋರಿಗಂತೂ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಬ್ಲ್ಯಾಕ್ ಕಲರ್ ಶೂಸ್ ಅಂತ. ವಾಟ್ ಇಸ್ ಇಟ್ ಡೂಯಿಂಗ್? That is called feeding chair, okay? ಏಜ್ ಇಸ್ ಜಸ್ಟ್ ಅ ನಂಬರ್. ಒಂದೇ ಏಜ್ ಗ್ರೂಪ್ನವರು ಜೊತೆಲಿದ್ರೆ ತುಂಟಾಟಕ್ಕೆ ತರಲೆಗೆ ಲಿಮಿಟ್ ಅನ್ನೋದೇ ಇರೋದಿಲ್ಲ. ಅದರಲ್ಲೂ ಆ ಏಜ್ ಗ್ರೂಪ್ ಅವರೆಲ್ಲ ಕಸಿನ್ಸ್ ಆದರೆ ಇನ್ನು ಹೇಳಬೇಕಾ? ಅಶ್ವಿನಿ ಏನು ಮಾಡಿದೆ? ಇಲ್ಲಿ ಐನಾಕ್ಸ್ ಕೂಡ ಇದೆ. ನೀವು ಟಿಕೆಟ್ಸ್ನ ಕೂಡ ಸ್ಕ್ಯಾನ್ ಮಾಡಿ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಸುತ್ತ ಗ್ರೀನರಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನ್ ವೆಜ್ ಪ್ರಿಯರಿಗೇನು ಈ ಜಾಗ ಮೋಸ ಇಲ್ಲ. ನೋಡಿ, KFC ಕೂಡ ಇಲ್ಲಿದೆ. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ಕೂತ್ಕೊಳ್ಳೋಕ್ಕೆ ಸಹ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಬಟ್ ಇಟ್ಸ್ ಓವರ್ ಆಲ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮಾಲೆಲ್ಲ ಒಂಥರ ತುಂಬ ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಈಗೆಲ್ಲ ಸ್ವಲ್ಪ ಕ್ರೌಡೆಡ್ ಆಗಿರೋದ್ರಿಂದ ಕೆಲವೊಂದು ಮಾಲ್ಸಲ್ಲಿ ಕ್ಲೆನ್ಲಿನೆಸ್ ಪ್ರಾಬ್ಲಮ್ ಆಗ್ತಿದೆ, ಆದರೆ ಇಲ್ಲಿ ಹಾಗಿಲ್ಲ. ಇನ್ನು ನಮ್ಮ ತುಂಡು ಹುಡುಗರು ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತ ಒಬ್ರಿಗೊಬ್ರು ನೋಡಿ ಓಡ್ಕೊಂಡು ಆಡ್ಕೊಂಡು ಮಾಲ್ ನಮ್ಮದೇ ಅನ್ನೋ ರೀತಿ ಎಂಜಾಯ್ ಮಾಡ್ತೀವಿ. ಯಾರು ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ. ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ರು ಇವರು ಈ ಒಬ್ಬರು ದೊಡ್ಡ ಮನುಷ್ಯರ ಜೊತೆ ವಿಡಿಯೋ ತೆಗೆಸ್ಕೊಳ್ಳೋದಕ್ಕೆ. ಫೋಟೋಸ್ ಕ್ಲಿಕ್ಸ್ ಕೂಡ ಮಾಡಿಕೊಂಡ್ರು. ಈ ಆಲ್ಫಾ ಜನರೇಷನ್ ಮಕ್ಕಳನ್ನ ಮಾತ್ರ ಏನು ಹೇಳಿ ಕನ್ವಿನ್ಸ್ ಮಾಡೋದು ಕಷ್ಟ. ಎಲ್ಲಿದೆ ಅಮ್ಮ ಫನ್ ಸಿಟಿ? ಇಲ್ಲ, ಮಾಲಲ್ಲಿ. ಫನ್ ಸಿಟಿನ ನೋಡ್ಕೊಂಡ್ಬಿಟ್ಟು ಅದು ಎಲ್ಲಿದೆ ಅಂತ ಡೈರೆಕ್ಷನ್ ಬೇರೆ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು. ಅಂತೂ ಇಂತೂ ಫನ್ ಸಿಟಿನ ಹುಡ್ಕೊಂಡು ನನ್ನ ಮಗಳು ಬಂದ್ಬಿಟ್ಟಿದ್ದಾಳೆ. ಅವ್ರ ಅಪ್ಪನ ಕರ್ಕೊಂಡು ಆಲ್ರೆಡಿ ಒಳಗಡೆ ಹೋಗಿದ್ದು ಆಗೋಗಿದೆ. ಇನ್ನು ನಾನು ಅವರಿಬ್ಬರನ್ನ ಹುಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಇನ್ನೂ ಒಳಗಡೆ ಹೋಗ್ತಾನೆ ನೀವು ನೋಡ್ಬೋದು ಎಷ್ಟೊಂದು ಥರದ ಗೇಮ್ಸ್ ಇಟ್ಟಿದ್ದಾರೆ. ಇನ್ನು ಈ ರೀತಿ ಎಲ್ಲ ಗೇಮ್ಸ್ ಇಟ್ಟಿದ್ರೆ ಮಕ್ಕಳು ಸುಮ್ಮನೆನಾ ಇರ್ತಾರೆ? ರಿಂಗ್ ಗೇಮ್ಸ್, ಬಾಲ್ ಗೇಮ್ಸ್, ನೋಡಿ ಈ ರೀತಿ ಟಾಯ್ ಗೆಲ್ಲುವಂಥ ಗೇಮ್ಸ್. ಮಕ್ಕಳಿಗೆ ಯಾವ್ಯಾವ ಥರ ಗೇಮ್ಸ್ ಎಲ್ಲ ಆಡಿಸ್ಬೋದೋ ಪೇರೆಂಟ್ಸು ಅದೆಲ್ಲ ಒಂದೇ ಜಾಗದಲ್ಲಿ ಸಿಗೋಂಥ ಈ ಮಾಲ್ಸು ಎಲ್ಲ ಮಕ್ಕಳಿಗೂ ತುಂಬ ಅಚ್ಚುಮೆಚ್ಚು ಅಲ್ವಾ? ಇನ್ನು ನಮ್ಮ ಮುದ್ದು ಮಕ್ಕಳು ಕೂಡ ಸ್ವಲ್ಪ ಗೇಮ್ಸ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಇದು ಯಾವುದೋ ಗೇಮ್ ಅಂತ ಬಾಲ್ ಎಲ್ಲಾನು ತಲೆ ಮೇಲಿಂದ ಬೀಳತ್ತೆ. ಆ ಬಾಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ. ಆ ಹೋಲ್ ಒಳಗಡೆ ಆ ಬಾಲ್ಸ್ನೆಲ್ಲ ಹಾಕಬೇಕು. ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಬಾಲ್ಸ್ ಹಾಕ್ತಿದ್ದಾರೆ ಅಂತ ಕೌಂಟ್ ಬರ್ತಾ ಇದೆ. ಹಾಗೆ ಇದಕ್ಕೆ ಐ ಬಿಲೀವ್ ಇಟ್ ವಾಸ್ 60 ಸೆಕೆಂಡ್ಸ್ ಟೈಮರ್ ಕೂಡ ಇತ್ತು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಗೇಮ್ಸ್. ಇಲ್ಲಿ ಬಹಳ ಜನ ಮಕ್ಕಳು ಈ ಗೇಮ್ನ ಆಡ್ತಾ ಇದ್ರು. ಇನ್ನು ನಮ್ಮ ಮಕ್ಕಳು ಆ ಗೇಮ್ನ ಸಹ ಆಡಿದ್ರು. ಇಲ್ಲಿ ಬಹಳಷ್ಟು ಗೇಮ್ಸ್ಗೆ ಟೈಮರ್ಸ್ನ ಇಟ್ಟಿರ್ತಾರೆ. ಟೈಮರ್ಸ್, ಪಾಯಿಂಟ್ಸ್ ಇದೆಲ್ಲ ಒಂಥರ ಚಾಲೆಂಜಿಂಗ್ ಹಾಗೆ ಕಾಂಪಿಟೇಟಿವ್ ಆಗಿರುತ್ತಲ್ವಾ ಮಕ್ಕಳಿಗೆ. ಇನ್ನು ಇದನ್ನ ನೋಡಿ, ಹ್ಯಾಪಿ ಸ್ವಿಂಗ್ ಅಂತ ಹೇಳಿ ಮಾಲ್ನಲ್ಲಿ ಈ ಸ್ವಿಂಗ್ನ ಇಡಲಾಗಿತ್ತು. ಇಲ್ಲಿ ಚಿಕ್ಕ ಮಕ್ಕಳಲ್ಲದೆ ದೊಡ್ಡವರು ಸಹ ಕೂತ್ಕೊಂಡು ಉಯ್ಯಾಲೆ ಆಡ್ಬೋದು. ಪಾರ್ಕಲ್ಲಿ ಎಷ್ಟೇ ಕರ್ಕೊಂಡೋಗಿ ನೀವು ಸ್ವಿಂಗ್ ಆಡಿಸಿದ್ರು ಇಲ್ಲಿ ಸ್ವಿಂಗ್ ಮಕ್ಕಳು ಆಡೇ ಆಡ್ತಾರೆ ಅನ್ನೋದಕ್ಕೆ ಇದೊಂದು ಚೆನ್ನಾಗಿರುವಂಥ ಉದಾಹರಣೆ ಅಲ್ವಾ? ಇನ್ನು ಈ ಗೇಮ್ ಯಾವುದು ಅಂತ ಕೇಳ್ತೀರಾ? ಎಷ್ಟು ರಿಂಗ್ಸ್ನ ಬಾಟಲ್ ಒಳಗಡೆ ಹಾಕ್ತೀವೋ ಅಷ್ಟು ಪಾಯಿಂಟ್ಸ್ ಬರುತ್ತೆ. ಈ ಮಾಲ್ನಲ್ಲಿ
ಒಂದು ವಿಶೇಷವಾದ ಗೇಮ್ ಅಂದರೆ ಈ VR 9D ರೈಡ್ಸ್. ಇದೊಂದು VR ಎಕ್ಸ್ಪೀರಿಯನ್ಸ್ ರೈಡ್ ಆಗಿರುತ್ತೆ. ಮಕ್ಕಳಿಗೆ ಕೂಡ ನೋಡಿ ಈ ರೀತಿ ಸೇಫ್ಟಿಯಿಂದ ಬೆಲ್ಟ್ಸ್ ಎಲ್ಲ ಹಾಕಿ ಈ VR 9D ರೈಡ್ಸ್ ಎಕ್ಸ್ಪೀರಿಯನ್ಸ್ನ ಕೊಡಲಾಗಿದೆ. VR ಹೆಡ್ಸೆಟ್ ಹಾಕಿರೋ ಕಾರಣ ಇದರಲ್ಲಿ ನಿಮಗೆ ರೋಲರ್ ಕೋಸ್ಟರ್ ಎಕ್ಸ್ಪೀರಿಯನ್ಸ್ ಸಹ ಸಿಗತ್ತೆ. ತುಂಬ ಥ್ರಿಲ್ಲಿಂಗ್ ಆಗಿ ಹಾಗೆ ಎಕ್ಸೈಟಿಂಗ್ ಆಗಿ ಕೂಡ ಇದಿರುತ್ತೆ. ಎಂಟರ್ಟೈನ್ಮೆಂಟ್ಗೆ ಇದು ಒಂದು ವೆರಿ ನೈಸ್ ರೈಡ್ ಅಂತ ಹೇಳ್ಬೋದು. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಗೇಮ್ಸ್ ಅಂತ ಬಂದಾಗ ಮಕ್ಕಳ ಜೊತೆ ನಾವು ದೊಡ್ಡವರು ಕೂಡ ಚಿಕ್ಕ ಮಕ್ಕಳಾಗೋಗ್ಬಿಡ್ತೀವಿ ಅಲ್ವಾ? ಅದನ್ನು ನೀವಿಲ್ಲಿ ನೋಡ್ಬೋದು. ಇದೇನು ಅಂತ ಕೇಳ್ತೀರಾ? ಇದು ಟಾಯ್ ಪಿಕ್ಕಿಂಗ್ ಗೇಮ್. ನೋಡ್ತಾ ಇರ್ಬೋದು ಯಾವ ರೀತಿ ಟಾಯ್ನ ಪಿಕ್ ಮಾಡಿ ಆ ಬಾಕ್ಸ್ ಒಳಗಡೆ ಹಾಕತ್ತೆ ಅಂತ. ನಾವು ಗೆದ್ದಿರೋ ಟಾಯ್ನ ಈ ರೀತಿ ತಗೊಳ್ಬೋದು. ಹಾಗೂ ಹೀಗೂ ಹರಸಾಹಸ ಮಾಡಿ ಒಂದು ಟಾಯ್ನ ಗೆದ್ಲು ನಮ್ಮ ಪುಟ್ಕಂದಮ್ಮ. ನಮ್ಮ ಪುಟ್ಟ ಮಕ್ಕಳು ಆಡ್ತಾ ಇರೋವಂಥ ಈ ಗೇಮು ಬಾಸ್ಕೆಟ್ಬಾಲ್. ಫೈನಲಿ ಎಲ್ಲ ಗೇಮ್ ಮುಗಿದ ನಂತರ ಬಂದಿರೋ ಟಿಕೆಟ್ಸಲ್ಲಿ ಟಾಯ್ಸ್ ಸೆಲೆಕ್ಷನ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಇಲ್ಲಿ ನೋಡಿ ನಮ್ಮ ಪುಟ್ಕಂದಮ್ಮ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾರ್ ಗೇಮ್. ಲಾಸ್ಟ್ ಗೇಮ್ ಅಂತ ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಡೈನೋಸರ್ಗೆ ವಾಟರ್ ಹಿಟ್ ಮಾಡೋ ಗೇಮ್ಸ್ನ ಆಡಿಸಿ ನಾವು ಹೊರಗಡೆ ಹೊರಟ್ವಿ. ನಾವು ಮಾಲ್ ಎಂಟರ್ ಆದಾಗ ಸುಮಾರು 4:30 ಆಗಿತ್ತು. ಆದರೆ ನಾವು ಮಾಲಿಂದ ಹೊರಟಾಗ ಅರೌಂಡ್ 9:30 ಆಗಿತ್ತು. ಮಾಲ್ ಒಳಗಡೆ ಬಂದಾಗ ಯಾವ ರೀತಿ ಲೈಟ್ಸ್, ವ್ಯೂಸ್, ಅಟ್ಮಾಸ್ಫಿಯರ್ ಇತ್ತು, ನಾವು ಮಾಲಿಂದ ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ ಚೆನ್ನಾಗಿತ್ತು. ಮಾಲ್ ಹೊರಗಡೆ ಬರ್ತಿದ್ದಂತೆಯೇ ಎತ್ತರವಾಗಿ ಕಾಣಿಸ್ತಾ ಇರೋವಂಥ ಕ್ರಿಸ್ಮಸ್ ಟ್ರೀ, ಡಿಯರ್ಸ್ ನೋಡಿ ಲೈಟ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈ ಒಂದು ನೋಟನ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೋಸ್ಟ್ಲಿ ಇದು ಬ್ಯಾಂಗ್ಳೂರಲ್ಲೇ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಆಗಿರುತ್ತೆ ಅನ್ಸುತ್ತೆ. ಡಿಫ್ರೆಂಟ್ ಲೈಟ್ ಎಫೆಕ್ಟ್ಸ್ನೊಂದಿಗೆ ಕ್ರಿಸ್ಮಸ್ ಟ್ರೀ ಜಗಮಗಿಸ್ತಾ ಇತ್ತು. ಇನ್ನು ಅಲ್ಲೇ ಇದ್ದಂಥ ಡಿಯರ್ ಗೊಂಬೆ ನೋಡಿ ಎಷ್ಟು ಎತ್ತರವಾಗಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಂತ. ನಾವು ಕೂಡ ಇದ್ರ ಮುಂದೆ ಸ್ವಲ್ಪ ಫೋಟೋಸ್ ತಗೊಂಡು ಇನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಮಾಲೆಲ್ಲ ಸುತ್ತಿ ಸುಸ್ತಾಗಿದ್ದು ನಮಗೆ ಈ ಲೈಟ್ಸ್ನೆಲ್ಲ ನೋಡಿದ್ಮೇಲೆ ಎಕ್ಸ್ಪ್ಲೋರ್ ಮಾಡೋದನ್ನು ಸ್ಟಾಪ್ ಮಾಡೋ ಮನಸ್ಸೇ ಇರಲಿಲ್ಲ. 3D ಎಫೆಕ್ಟ್ನಲ್ಲಿ ನೋಡಿ ಸ್ಯಾಂಟಾ ಕ್ಲಾಸ್, ಈ ಬಟರ್ಫ್ಲೈಸ್, ಡಾಲ್ಸ್, ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಮಕ್ಕಳಿಗೋಸ್ಕರ ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ. ಇಲ್ಲಿ ವಾಟರ್ ಮ್ಯೂಸಿಕ್ ಫೌಂಟೇನ್ ಕೂಡ ಮಾಡಲಾಗಿತ್ತು. ನೋಡಿದ್ರಲ್ಲ ಈ ವಾಟರ್ ಡ್ಯಾನ್ಸ್, ಇನ್ನೂ ಮತ್ತಷ್ಟು ಇದೆ ಈ ವಾಟರ್ ಡ್ಯಾನ್ಸ್. ವಾಟರ್ ಫೌಂಟೇನ್ ನೋಡಿದ ನಂತರ ಇಲ್ಲಿ ಜಿಂಜರ್ ಬ್ರೆಡ್ ಥೀಮ್ನಲ್ಲಿ ಶಾಪಿಂಗ್ ಸೆಂಟರ್ನ ಕೂಡ ಮಾಡಲಾಗಿತ್ತು. ನೋಡ್ತಾ ಇರ್ಬೋದು ನಮ್ಮ ಸ್ಯಾಂಟಾ ಕ್ಲಾಸ್ ಗಿಫ್ಟ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲನೂ ಕರಿತಿದ್ದಾನೆ ಅಂತ. ಇಲ್ಲಿ ಸ್ಯಾಂಟಾ ಕ್ಲಾಸ್ದು ಡಾಲ್ಸ್ ಆಗಿರ್ಬೋದು, ಕೀ ಚೈನ್ಸ್, ಪೆನ್ಸ್, ಪೆನ್ಸಿಲ್ ಎಲ್ಲ ಇತ್ತು. ಇದ್ರ ಜೊತೆಗೆ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಏನಾದರೂ ಇದ್ದರೆ ಅದಕ್ಕೆ ಡೆಕೋರೇಷನ್ ಮಾಡ್ಬೋದಂತ ಡೆಕೋರೇಟಿವ್ ಐಟಮ್ಸ್ನ ಕೂಡ ಸೇಲ್ ಮಾಡ್ತಾ ಇದ್ರು. ಇನ್ನು ಚಿಕ್ಕ ಮಕ್ಕಳಿಗೋಸ್ಕರ ಸ್ಯಾಂಟಾ ಕ್ಲಾಸ್ ಹೇರ್ ಬ್ಯಾಂಡ್ಸ್, ಸ್ಯಾಂಟಾ ಕ್ಲಾಸ್ ಕ್ಯಾಪ್ಸ್ ಎಲ್ಲನೂ ಇಲ್ಲಿ ಇಟ್ಟಿದ್ರು. ಎಲ್ಲ ಕಡೆನೂ ಕ್ಯೂಟ್ ಸ್ಯಾಂಟಾ ಕ್ಲಾಸ್ದು ಪೋಸ್ಟರ್ಸ್ ಸಹ ಇತ್ತು. ಪುಟ್ಟ ಮಕ್ಕಳು ಈ ಸ್ಯಾಂಟಾ ಕ್ಲಾಸ್ ಜೊತೆ ಫೋಟೋಸ್ನ ತಕ್ಕೊಳ್ತಾ ಮುಂದೆ ಹೋದ್ವಿ.
ಇದು ಸ್ಯಾಂಟಾ ಕ್ಲಾಸ್ ಶಾಪಿಂಗ್ ಸೆಂಟರ್ ಆಗಿರೋದ್ರಿಂದ ಮಕ್ಕಳಿಗೆ ಬೇಕಾಗಿರುವಂಥ ಸ್ಯಾಂಟಾ ಕ್ಲಾಸ್ ರಿಲೇಟೆಡ್ ಅಥವಾ ಕ್ರಿಸ್ಮಸ್ ರಿಲೇಟೆಡ್ ಐಟಮ್ಸ್ನೇ ಬಹಳ ಸೇಲ್ ಮಾಡ್ತಾ ಇದ್ರು. ಇನ್ನು ಕಪ್ ಕೇಕ್ಸ್, ಪ್ಲಮ್ ಕೇಕ್ಸ್ ಎಲ್ಲನೂ ಸಹ ಸಿಗ್ತಿತ್ತು. ಸ್ಯಾಂಟಾ ಕ್ಲಾಸ್ನ ನಮ್ಮ ಜೊತೆ ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹಠ ಮಾಡಿ ಕೂತಿದ್ಲು ನನ್ನ ಪುಟ್ಕಂದಮ್ಮ. ಸ್ಯಾಂಟಾ ಕ್ಲಾಸ್ ಕ್ರಿಸ್ಮಸ್ ದಿನ ಮಾತ್ರ ಬರ್ತಾನೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ. ಈ ರೀತಿ ವಾಟರ್ ಮ್ಯೂಸಿಕಲ್ ಫೌಂಟೇನ್ ಮಾತ್ರ ಎಲ್ಲ ಕಡೆನೂ ಮಾಡಿದ್ರು. ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಸ್ಟಾರ್ ಡಿಸೈನಲ್ಲಿ ಲೈಟಿಂಗ್ಸ್ನ ಕೂಡ ಮಾಡಿಟ್ಟಿದ್ರು. ಈ ಲೈಟಿಂಗ್ಸ್, ಈ ಎಫೆಕ್ಟ್ಸ್ನ ನೋಡೋದಕ್ಕೆ ಅಂತಲೇ ಜನ ಸಾಗರದಂತೆ ತುಂಬಿದ್ರು. ಈ ವಾಟರ್ ಲೈಟಿಂಗ್ಗೆ ಒಂದು ಬ್ರಿಡ್ಜ್ನ ಸಹ ಮಾಡಿ ಅದಕ್ಕೆ ಫುಲ್ಲು ಲೈಟಿಂಗ್ ಎಫೆಕ್ಟ್ಸ್ನ ಕೂಡ ಕೊಟ್ಟಿದ್ರು. ನೀವಿಲ್ಲಿ ಅದರದೊಂದು ವ್ಯೂನ ನೋಡ್ಬೋದು. ಮಕ್ಕಳಿಂದ ದೊಡ್ಡೋರ್ವರೆಗೂ ಅರೌಂಡ್ 1000 ಪೀಪಲ್ ವೆಯ್ಟ್ನ ಕ್ಯಾರಿ ಮಾಡೋಷ್ಟು ಚೆನ್ನಾಗಿ ಈ ಬ್ರಿಡ್ಜ್ನ ಕಟ್ಟಲಾಗಿತ್ತು. ನೀವೇನು ನೋಡ್ಬೋದು ಈ ಬ್ರಿಡ್ಜ್ ಮೇಲೆ ಎಷ್ಟು ಜನ ನಿಂತಿದ್ದಾರೆ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು, ನನ್ನ ಕಸಿನ್ಸು ಹಾಗೆ ನನ್ನ ಪುಟ್ಕಂದಮ್ಮ ಅವಳ ಕಸಿನ್ ಜೊತೆ ಈ ಜಾಗದಲ್ಲಿ ಬಹಳ ಎಂಜಾಯ್ ಮಾಡಿದ್ವಿ. ನ್ಯೂ ಇಯರ್ ಮುಗಿಯೋದ್ರೊಳಗೆ ನೀವು ಕೂಡ ಒಮ್ಮೆ ಈ ಮಾಲ್ಗೆ ವಿಸಿಟ್ ಮಾಡಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.